ಪಾಕಿಸ್ತಾನಿ ಬಜೆಟ್ ನೋಡ್ರಿ, ಬಿಜೆಪಿಯವರ ಸಿದ್ಧಾಂತ ಯಾವುದಾದ್ರೂ ಒಂದು ಜಾತಿನ ಹೆಸರು ಹೇಳಿ ಅವ್ರನ್ನ ವಿರೋಧಿಸಿ ಅವರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು. ಅವರು ಒಂದು ಕಮ್ಯುನಿಟಿನ ಯಾವತ್ತೂ ವಿರೋಧ ಮಾಡ್ಕೊಂಡೆ ಈ ದೇಶದಲ್ಲಿ ಅವರು ಅಧಿಕಾರಕ್ಕೆ ಬರ್ತಾ ಇರೋದು. ಅವ್ರಿಗೆ ಏನು ಹಲಾಲ್ ಅಂದರೆ ಅದು ಅವ್ರ ಸಂಸ್ಕೃತಿ, ಅವರ ಸನಾತನ ಧರ್ಮದಿಂದ ಬಂದಿರತಕ್ಕಂಥದ್ದು. ಇವತ್ತು ನಮಗೂ ನಿಮಗೂ ಬಂದಿರತಕ್ಕಂಥ ಧರ್ಮ ಅಲ್ಲ. ಏನು ಕೊಟ್ಟಿದ್ದಾರಲ್ಲಿ ಒಟ್ಟಾರೆ ಲೆಕ್ಕಾಚಾರ ಹಾಕಿ ಅವ್ರಿಗೆ ಆ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಹಾಕಿ ಸಮಾಜವಾರ ಕೊಡ್ತಾರ, ಏನಿದೆ ಅದರಲ್ಲಿ ಅಂತೇಳಿ ಚರ್ಚೆಗೆ ಬರಲಿ. ಇಲ್ಲಿ ಅಂಕಿ ಅಂಶಗಳು ಹೇಳೋಕ್ಕಾಗಲ್ಲ, ನಾನು ಹೇಳ್ತೀನಿ. ಅವ್ರಿಗೆ ಸಿಕ್ಕಿರ್ತಕ್ಕಂಥ ಒಟ್ಟಾರೆ ಬಜೆಟ್ಟಿನ ತಾತ್ಪರ್ಯ ಏನು ಅಂತಕ್ಕಂಥದ್ದನ್ನ ನಾನು ಮುಂದೆ ಹೇಳ್ತೀನಿ. ಈ ರೀತಿ ಜಾತಿಗಳ ಮಧ್ಯೆ ಒಂದು ಬಜೆಟ್ಟಿನ ಅರ್ಥವನ್ನು ಅರ್ಥೈಸ್ತಕ್ಕಂಥದ್ದು ಬಿಜೆಪಿಗೆ ಗೌರವ ತರ್ತಕ್ಕಂಥ ಕೆಲಸ ಅಲ್ಲ. ಒಂದು ಸಮಾಜನ ಗುರಿ ಮಾಡ್ಕೊಂಡು ಟೀಕೆ ಮಾಡ್ತಕ್ಕಂಥದ್ದಲ್ಲ. ಒಟ್ಟಾರೆ ಬಜೆಟ್ ಏನಾಗಿದೆ ಅಂತಕ್ಕಂಥದ್ದನ್ನು ಅವ್ರು ವಿಶ್ಲೇಷಣೆ ಮಾಡಬೇಕು. ಇವ್ರ ಬಜೆಟ್ ಏನಾಗಿತ್ತು ಆಯ್ತು, ಇವ್ರು ಹೇಳ್ತಾರಲ್ಲ 4 ಲಕ್ಷ ಕೋಟಿಗೂ ಅಧಿಕ ಈ ರಾಜ್ಯದ ತೆರಿಗೆ ಪಾಲು ಹೋಗುತ್ತೆ. ಈಗ ಎಷ್ಟು ಕೊಟ್ಟಿದ್ದಾರೆ ಆ ಬುಕ್ಕಲ್ಲಿ? ಅಲ್ಲಲ್ಲ, ಒಂದ್ ನಿಮಿಷ ನೀವು ಕೇಳಿ, ನಾನು ಹೇಳ್ತೀನಿ. ಯಾಕೆ ಹೇಳ್ತೀವಿ ಅಂದ್ರೆ ಸುಮ್ಮನೆ ದೇಶಕ್ಕೆ ರಾಜ್ಯಕ್ಕೆ ರಾಂಗ್ ಮೆಸೇಜ್ ಹೋಗೋದು ಬೇಡ. ಇವತ್ತಿನ ಬಜೆಟ್ ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಿಂದ ಒಂದು ವರ್ಷಕ್ಕೆ ವಾರ್ಷಿಕವಾಗಿ 4,000 ಕೋಟಿ ಹೋಗುತ್ತೆ. 4,000 ಕೋಟಿನಲ್ಲಿ ಅವ್ರು ತಿರುಗಿ ಈ ಬಜೆಟ್ ಬುಕ್ ಅಲ್ಲಿ ಕೊಟ್ಟಿರೋದೆಷ್ಟು? 67,000 ಕೋಟಿ. ಇನ್ನು ಉಳಿದ ದುಡ್ಡು ಏನಾಯ್ತು? ಏನ್ ಕೊಟ್ಟಿದ್ದಾರೆ? ಬರೀ ಅವ್ರನ್ನೇ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವರು ಏನು 16ನೇ ಹಣಕಾಸು ಆಯೋಗ 15ನೇ ಹಣಕಾಸು ಆಯೋಗದಲ್ಲಿ ಪ್ರಾಮಿಸ್ ಮಾಡಿದ್ರು, ಹಣನೆಲ್ಲ ಕೊಡಿ, ಎಲ್ಲರಿಗೂ ಯಥೇಚ್ಛವಾಗಿ ಕೊಡ್ತೀವಿ ನಾವು. ಹಣಕಾಸು ವಿಚಾರದಲ್ಲಿ ಬಿಜೆಪಿಯವರು ನನ್ನ ಜೊತೆ ಚರ್ಚೆ ಬರಲಿ, ಕೂತ್ಕೋತೀವಿ. ಅವರು ನಾವು ಚರ್ಚೆ ಬರಕ್ ಹೇಳಿ, ನಿಮ್ ಮಾಧ್ಯಮದ ಮುಂದೆ ನಾನು ಚರ್ಚೆ ಬರಕ್ ಸಿದ್ಧ ಇದ್ದೀನಿ. ಪವರ್ಫುಲ್ ಬಜೆಟ್ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದೇ ಪವರ್ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಿಎಂ ಆಗಿ ಮುಂದುವರಿತಾರಾ ಇಲ್ವಾ? ಈಗ ಸಿಎಂ ಆಗಿ ಮುಂದುವರಿಯೋದು ಬಿಡೋದು ಎರಡೇ ಪ್ರಶ್ನೆ. ಇವತ್ತು ಇಂಥ ಕೇಂದ್ರ ಸರ್ಕಾರದ ಆರ್ಥಿಕ ಅಡಚಣೆಯ ಮಧ್ಯದಲ್ಲೂ ತಾರತಮ್ಯದ ಮಧ್ಯದಲ್ಲೂ ಆರ್ಥಿಕ ನೀತಿಯನ್ನ ಬದಲಾಯಿಸಿಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ನೀತಿ ಇದ್ರೂ ಸಹ ರಾಜ್ಯ ಸರ್ಕಾರಗಳನ್ನ ವಿರೋಧಿ ಪಕ್ಷದ ರಾಜ್ಯ ಸರ್ಕಾರಗಳನ್ನ ಪತನ ಮಾಡಬೇಕು ಅಂತಕ್ಕಂಥ ನಿಷ್ಕ್ರಿಯವಾದಂತ ಬುದ್ಧಿ ಇದನ್ನ ಇಟ್ಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಧೋರಣೆಯಲ್ಲಿ ಇಂಥ ಒಂದು ಆರ್ಥಿಕವಾಗಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಇವತ್ತು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅದನ್ನ ಬಿಟ್ಟು ನೀವು ಅವ್ರ ಬಿಜೆಪಿಯವರು ಹಲಾಲ್ ಬಜೆಟ್ ಎಲ್ರು ಅಲ್ಲಿ ಒಂದು 3-4 ಸಾರಿ ಒಂದು ಪದ ಬಂದ್ಬಿಡ್ತು ಅಂದ್ರೆ ಅದಲ್ಲ. ಇನ್ಯಾವ್ಯಾವಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತ ವಿಶ್ಲೇಷಣೆಗೆ ಬರ್ಲಿಕ್ಕೆ ಹೇಳಿ. ಸುಮ್ಮನೆ ಜನಗಳ ಜಾತಿಗಳ ಮಧ್ಯೆ ಸಂಘರ್ಷ ತಂದಿರೋದು ಬೇಡ.